ಓಂ ನಮಃ ಶಿವಾಯ. ಯೋಗಿನ ವಿಚಾರ, ನಮ್ಮ ಸನಾತನ ಶಕ್ತಿಯನ್ನು ನಾವು ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಮಗೆ ಇದೆಲ್ಲ ಗೊತ್ತಾ? ನಮ್ಮ ಸನಾತನ ಶಕ್ತಿಯಲ್ಲಿ ಎಷ್ಟೆಲ್ಲ ಗುಣಗಳಿದೆ, ಎಷ್ಟೆಲ್ಲ ಪವಾಡಗಳಿದೆ. ನಮ್ಮ ಸನಾತನ ಹಿಂದೂ ಸನಾತನ ಪುರಾತನ ದೇವಸ್ಥಾನಗಳಲ್ಲೆಲ್ಲ ಎಷ್ಟೆಲ್ಲ ಶಕ್ತಿ ಅಡಗಿದೆ. ಯಾವತ್ತಾದರೂ ನೀವು ಅದರ ಬಗ್ಗೆ ಗಮನ ವಹಿಸಿದ್ದೀರಾ ಅಥವಾ ಗ್ರಹಿಸಿದ್ದೀರಾ? ಒಂದು 24 hours ತಪಸ್ಸಾಚರಣೆ ಮಾಡ್ತಾ ಕೂತಿದ್ದೀರಾ ಅವರ ನಾಮವನ್ನು? ಕೂತಿಲ್ಲ ಅಂದರೆ ಪುರಾತನ ದೇವಸ್ಥಾನಗಳಲ್ಲಿ ಸನಾತನ ದೇವಸ್ಥಾನಗಳಲ್ಲಿ ನೀವು ತಪಸ್ಸಾಚರಣೆ ಮಾಡ್ತಾ ಒಂದು 24 hours ಕೂತಿಲ್ಲ ಅಂದರೆ ನಾವಿಲ್ಲಿ ಸನಾತನ ಧರ್ಮದವರಾಗಿ ಹುಟ್ಟಿ ಏನು ಪ್ರಯೋಜನ ಇಲ್ಲ. ವೇಸ್ಟ್ ಬಾಡಿ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸನಾತನ ಧರ್ಮದಲ್ಲಿ ವೀಕ್ಷಕರೇ, ನಮ್ಮ ಸನಾತನ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡಿದರೆ ಯಾವುದೇ ರೋಗವೂ ಬರೋದಿಲ್ಲ, ಯಾವುದೇ ಸಮಸ್ಯೆಯೂ ಇಲ್ಲ, ಯಾವುದೇ ಕೊರತೆನೇ ಆಗೋದಿಲ್ಲ ವೀಕ್ಷಕರೇ. ನಾನೇನು ಬೇಕು ಹೇಳಿದ್ರು ನನಗೆ ಕಣ್ಣು ಮುಂದೆ ಇರ್ತದೆ. ಅದು ಸನಾತನ ಧರ್ಮಕ್ಕಿರುವಂಥ ಪವರ್. ಅರ್ಥ ಆಯ್ತಾ? ನಾನು ದೇವರ ಏನೇ ಕೇಳಲಿದೆ, ನನಗೆ ದೇವರೇ ಇದು ಬೇಕು, ಅದು ಬೇಕು, ನೆಮ್ಮದಿ ಬೇಕು, ಶಾಂತಿ, ಅಲ್ಲೇ ರೆಡಿ ಇರ್ತದೆ. ಇದು ನಮ್ಮ ಸನಾತನ ಧರ್ಮದ ಶಕ್ತಿ ವೀಕ್ಷಕರೇ. ಪ್ರತಿಯೊಂದು ಆರೋಗ್ಯ ಸಮಸ್ಯೆ ಇರಲಿ, ಮಾನಸಿಕ ಸಮಸ್ಯೆ ಇರಲಿ, ಮನಸ್ಸು ಚಂಚಲ ಇರಲಿ, ತಿಂದಾರ ಸರಿ ಜೀರ್ಣ ಆಗದೆ ಇರಲಿ, ಏನೇ ಇರಲಿ, ನಮ್ಮ ಸನಾತನ ಧರ್ಮದ ಆಚಾರ ವಿಚಾರ ಪದ್ಧತಿಯನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯ ಸಮಸ್ಯೆಗಳೇ ಬರೋದಿಲ್ಲ ವೀಕ್ಷಕರೇ. ನಿಮಗೆ ಹೇಳ್ತೇನೆ, ನಾನೆಲ್ಲ ಈ ಗಾಳಿಯನ್ನೇ ಆಹಾರವನ್ನಾಗಿ ಸೇವನೆ ಮಾಡಿಕೊಂಡು ದಿನ ಕಳಿತೇನೆ. ಎಷ್ಟು ಆನಂದ ಅಂದರೆ, ಈ ಗಾಳಿಯನ್ನೇ ಸೇವನೆ ಮಾಡ್ಕೊಂಡು ದಿನ ಕಳೆಯೋದು ತುಂಬ ಆನಂದ ವೀಕ್ಷಕರೇ. ಈ ಆಹಾರವನ್ನು ತಿಂದರೆ ಸ್ವಲ್ಪ ಕಷ್ಟವೇ, ಯಾಕಂದರೆ ಅದನ್ನು ಜೀರ್ಣ ಮಾಡ್ಕೋಬೇಕು, ವಿಸರ್ಜನೆಗೆ ಹೋಗಬೇಕು, ಮೂತ್ರಕ್ಕೆ ಹೋಗಬೇಕು, ಇನ್ನು ಏನೇನು. ಅದೇ ಈ ಗಾಳಿಯನ್ನೇ ಸೇವನೆ ಮಾಡಿಕೊಂಡು ನಾವು ದಿನವನ್ನು ಕಳೀತಾ ಇದ್ದರೆ ವಿಸರ್ಜನೆಗೆ ಮೂತ್ರಕ್ಕೆಲ್ಲ ಕೆಲಸ ಇರಲ್ಲ, ಕೆಲಸ ತಪ್ಪುತ್ತೆ. ಕೂತ್ಕೊಂಡೇ ನಾವು ಜಾಸ್ತಿ ಸಮಯ ತಪಸ್ಸು ಮಾಡ್ಬೋದು, ಹೆಚ್ಚು ರೀತಿಯ ವಿದ್ಯೆಗಳನ್ನು ಕೂಡ ಕಲ್ತ್ಕೋಬೋದು. ತಪಸ್ಸಿನ ಲೋಕ ಅಂದರೆ ಹಾಗೇನೆ ವೀಕ್ಷಕರೇ. ಏನು ಹೇಳಿ? ತಪೋಲೋಕ ತಪಸ್ಸಿನ ಲೋಕ ಅಂದರೆ ಹಾಗೆ ಇರ್ತದೆ ವೀಕ್ಷಕರೇ. ತಪಸ್ಸು ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ. ಹಾಗಾಗಿನೇ ಋಷಿಗಳೆಲ್ಲ 2000 ವರ್ಷ 3000 ವರ್ಷ ದಿನವನ್ನು ಕಳೆದು ಕಣ್ಮರೆ ಆಗ್ತಾರೆ. ಆದರೆ ಅವರ ಶಕ್ತಿ ಕಣ್ಮರೆ ಆಗಿಲ್ಲ. ನಮ್ಮ ಸನಾತನ ಶಕ್ತಿ ಯಾವುದು ಕಣ್ಮರೆ ಆಗಿಲ್ಲ. ಅದನ್ನು ನಾವು ಕಂಡುಕೊಂಡ್ರೆ ತಪಸ್ಸಿ ಕೂತು, ಪ್ರತಿಯೊಬ್ಬರು ಕೂಡ ತಪಸ್ಸಿ ಕೂತು ಆ ಶಕ್ತಿಯನ್ನು ಮತ್ತೆ ನಮ್ಮ ವಶವನ್ನು ಮಾಡ್ಕೋಬಹುದು. ಹಾಗೆ ಎಲ್ಲ ವಿಚಾರವನ್ನು ತಿಳ್ಕೊಂಡು ಬೇರೆಯವ್ರ ಜೀವನ ಕಾಪಾಡೋದು ಆಮೇಲಿಂದು, ನಮ್ಮ ಜೀವನನಾದರೂ ಕಾಪಾಡ್ಕೋಬೇಕಲ್ಲ. ಅರ್ಥ ಆಯ್ತಾ? ಇದು ಮುಖ್ಯವಾಗಿ ನಿಮ್ಮೆಲ್ಲರ ಮನಸ್ಸಲ್ಲಿ ಬರಬೇಕು ವೀಕ್ಷಕರೇ, ನಮ್ಮ ಸನಾತನ ಧರ್ಮದವರಿಗೆ. ಆಗಲೇ ನಮಗೆ ಗೊತ್ತಾಗುತ್ತೆ ಇಲ್ಲಿ ಹೇಗೆ ಬದುಕಬೇಕು, ಯಾರ ಹತ್ರ ಯಾವ ರೀತಿ ಮಾತಾಡಬೇಕು, ಇಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಂತ. ವೀಕ್ಷಕರೇ, ಒಂದು 5 ದಿನ ಮೌನವಾಗಿ ಹಣ್ಣು ನೀರು ಎಳ್ನೀರೆಲ್ಲ ಇದ್ದು ನಮ್ಮ ಸನಾತನ ಧರ್ಮದವರು ಎಷ್ಟೇ ಕಷ್ಟ ಆದರೂ ಇಲ್ಲ,
ನಿಮ್ಮ ಆರಾಧನೆಯ ದೇವರ ಒಂದು ಜಪವನ್ನು ಮಾಡಿ. ಪವರ್ಫುಲ್ ಪುರಾತನ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಮಾಡಿ ನೋಡಿ. ನೀವು ನೀರು ಕುಡ್ಕೊಳ್ತಾ ಮಾಡಬೇಕು ಸ್ವಲ್ಪ, ಆಯಿತಾ? ಹಣ್ಣು ನೀರೆಲ್ಲ ಇದ್ದು ಇದನ್ನು ಮಾಡಿ ನೋಡಿ. ನಿಮಗೆ ಸನಾತನ ಶಕ್ತಿ ಅಂದರೆ ಏನು, ಸನಾತನ ಶಕ್ತಿ ಹೇಗೆ ನಿಮಗೆ ಕೆಲಸ ಮಾಡ್ತದೆ, ಹೇಗೆ ನೀವು ಎಷ್ಟು 5 ದಿನ ನೀವು ಮೌನವಾಗಿದ್ದರೆ ನೀವು ಹೇಗಿರ್ತೀರಿ, ನಿಮ್ಮ ಮನಸ್ಥಿತಿ ಹೇಗಿರ್ತದೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ ವೀಕ್ಷಕರೇ. ಅರ್ಥ ಆದಮೇಲೆ ಯಾಕೆ ಸುಮ್ಮನೆ ಇರ್ತೀರ, ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ಹೀಗೇ ನಮ್ಮ ಸನಾತನ ಧರ್ಮದವರು ಬೆಳ್ಕೊಂಡು ಬಂದಿದ್ದೇ ಹೀಗೆ, ಸರಿಯಾದ ಗುರುವಿನ ಮಾರ್ಗದರ್ಶನದಂತೆ ಬೆಳ್ಕೊಂಡು ಬಂದಿದ್ದಕ್ಕೇ ನಮ್ಮ ಸನಾತನ ಧರ್ಮ ಇಷ್ಟು ದೇವಸ್ಥಾನ ಆಗಿದೆ. ನಮ್ಮ ಭಾರತ ದೇಶದ ಇಷ್ಟು ದೇವಸ್ಥಾನ ಆಗಿದೆ, ಇಷ್ಟು ಸಿದ್ಧಿ ಸಾಧಕ ನೆಲೆಸಿದ್ದಾರೆ ಅಂದರೆ ಒಂದು ಸರಿಯಾದ ಗುರುವಿನ ಮಾರ್ಗದರ್ಶನ ಸಿಕ್ಕಿನೇ ಅವರು ಮುಂದೆ ಬಂದಿದ್ದು ವೀಕ್ಷಕರೇ. ಅರ್ಥ ಆಯ್ತಾ? ಈಗ ನಾನು ನಿಮಗೆಲ್ಲ ಸತ್ಯ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ನೀವು ತಿಳ್ಕೊಂಡು ಪಾಲನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ವೀಕ್ಷಕರೇ. ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರಿಗೆಲ್ಲ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಸಹಾಯ ಆಗಲಿ. ನಮ್ಮ ಸನಾತನ ಧರ್ಮದವರು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಂಡು ನಮ್ಮ ಸನಾತನ ಧರ್ಮದವರು ಹೆಚ್ಚಿನ ರೀತಿಯಲ್ಲಿ ಉಳಿದು ಬೆಳೆದು ಬರಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮಃ ಶಿವಾಯ.